ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಪ್ಪ ಎಂದರೆ ಬದುಕಿನ ಬೆಳಕಿನ ಸಾಂಸಾರಿಕ ಸೈನಿಕ, ಭರವಸೆಯ ಜೊತೆಗಾರ, ಧೈರ್ಯದ ಗುರು, ಭವನೆಗಳ ಮಾಲೀಕ, ನಗಿಸುವ ವಿದೂಷಕ, ಗದರಿಸುವ ಶಿಕ್ಷಕ, ಸ್ಫೂರ್ತಿಯ ಚಿಲುಮೆ, ಪ್ರೀತಿಯ ಕೂಟ, ಗುಡಿಯ ದೈವ. ಕಾಸಿರದಿದ್ದರೂ ಅವನು ಸಾಹುಕಾರ. ನೋಡಿ, ತಂದೆ ಅಂದರೆ, ಅಪ್ಪ ಅಂದರೆ, ತಂದೆ ಅಂದರೆ ಎಷ್ಟು ಅವನು ಅಲ್ವಾ. ನಮ್ಮನ್ನೆಲ್ಲ ಸಾಕಿರ್ತಾನೆ, ನಮ್ಮನ್ನೆಲ್ಲ ಬೆಳೆಸಿರ್ತಾನೆ. ನಮ್ಗೆ ಅವನು ಕಷ್ಟಪಟ್ಟು ಎಲ್ಲ ಬೆಳೆಸಿರ್ತಾನೆ. ಏನೇ ಕಷ್ಟವಾದರೂ ನನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಬೆಳೆಸಿರ್ತಾನೆ. ಅವನು ಹೇಗೆ ಏನೇ ಆದರೂ ತನ್ನ ಕಷ್ಟಪಟ್ಕೊಂಡು ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಮಾಡ್ತಾನೆ. ಅವನೇ ತಂದೆ, ಅವನೇ ಅಪ್ಪ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಲಗ್ನ ಫಲ, ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ಏನೇನಾಗತ್ತೆ ಅನ್ನೋದು. ಮೇಷ ಲಗ್ನದಲ್ಲಿ ಹುಟ್ಟಿದವನು ವೃತ್ತಾಕಾರ ಕಣ್ಣುಗಳುಳ್ಳವನು, ಸೊಂಟದ ಕೆಳಗೆ ಬಲವುಳ್ಳವನು, ಉಗ್ರನು, ನೀರಿಗೆ ಹೆದರುವವನು, ಅಲ್ಪ ಆಹಾರಿಯು, ಕಾಮುಕನು, ಸಂಚಾರಶೀಲನು, ಚಪಲನು, ಅಸತ್ಯವನ್ನು ಮಾತಾಡುವವನು, ಅಂಗವೈಕಲ್ಯವುಳ್ಳವನು ಆಗುತ್ತಾನೆ. ಮೇಷ ಲಗ್ನದಲ್ಲಿ ಹುಟ್ಟಿದ್ರೆ ಲಗ್ನನೇ ಬೇರೆ, ರಾಶಿನೇ ಬೇರೆ. ಲಗ್ನ ಮೇಷ ಲಗ್ನ, ಇದು ಗೊತ್ತಾಯ್ತಾ, ತಿಳ್ಕೊಬೇಕು ನಾವು. ಋಷಭ ಲಗ್ನದಲ್ಲಿ ಹುಟ್ಟಿದವನು ಕೃಷಿ ವಲಯನು, ಸ್ತ್ರೀಲೋಲನು, ತ್ಯಾಗವಂತನು, ದಯವುಳ್ಳವನು, ಸಹಿಷ್ಣುವು, ಪಶುಪಾಲಕನು, ಬೆನ್ನಿನಲ್ಲಿ ಮುಖದಲ್ಲಿ ಕಲೆಗೊಳ್ಳುವವನು, ಮಧ್ಯ ಮತ್ತು ಅಂತ್ಯಕಾಲದಲ್ಲಿ ಸುಖಿಯೂ ಆಗುತ್ತಾನೆ. ಮಿಥುನ ಲಗ್ನದಲ್ಲಿ ಹುಟ್ಟಿದವನು ಶ್ಯಾಮಲವರ್ಣನು, ಕಣ್ಣುಗಳುಳ್ಳವನು, ಸುರುಳಿಯಾದ ಕೂದಲುಳ್ಳವನು, ರತಿಕ್ರೀಡೆಯಲ್ಲಿ ಆಸಕ್ತಿಯುಳ್ಳವನು, ಕುಶಲನು, ಅಭಿಮಾನಿಯು, ನೃತ್ಯಗೀತೆಗಳಲ್ಲಿ ಪ್ರೀತಿ ಉಳ್ಳವನು, ಉತ್ತಮ ಅಂತಃಕರಣವುಳ್ಳವನು ಆಗುತ್ತಾನೆ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದವನು ಸ್ತ್ರೀಯಿಂದ ತ್ಯಜಿಸಲ್ಪಟ್ಟವನು, ಕುತ್ತಿಗೆಯಲ್ಲಿ ಹೆಚ್ಚು ತೋರ ಉಳ್ಳವನು, ತುಂಬ ಮಿತ್ರರಿರುವವನು, ಹೆಚ್ಚು ಮನೆಗುಳ್ಳವನು, ಎತ್ತರವಾದ ಸೊಂಟವುಳ್ಳವನು, ಧನವಂತನು, ಪ್ರಮುಖನು, ಸಣ್ಣ ಆಕೃತಿಯುಳ್ಳವನು, ಕುತಂತ್ರಿಯು, ನೀರನ್ನು ಮೆಚ್ಚುವವನು, ಅಲ್ಪ ಸಂತತಿಯವನು, ಮೇಧಾವಿಯೂ ಆಗುತ್ತಾನೆ. ಸಿಂಹ ಲಗ್ನದಲ್ಲಿ ಹುಟ್ಟಿದವನು ಅಗಲವಾದ ಮುಖವುಳ್ಳವನು, ಅಭಿಮಾನಿಯು, ಪರಾಕ್ರಮಿಯು, ವನಾಂತರಗಳನ್ನು ನಿರ್ಜನ ಪ್ರದೇಶಗಳಲ್ಲಿ ಸಂಚರಿಸುವವನು, ಮಾತೃಸುಖವುಳ್ಳವನು, ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವವರು, ಸ್ಥಿರ ಬುದ್ಧಿಯುಳ್ಳವನು ಆಗುತ್ತಾನೆ. ಕನ್ಯಾ ಲಗ್ನದಲ್ಲಿ ಹುಟ್ಟಿದವನು ಉತ್ತಮ ಪ್ರಿಯವಾದ ಮಾತನಾಡುವವನು, ಸತ್ಯವಂತನು, ರತಿಕ್ರೀಡೆಯಲ್ಲಿ ಆಸಕ್ತಿಯುಳ್ಳವನು, ಅಲ್ಪ ಸಂತತಿಯುಳ್ಳವನು, ಶಾಸ್ತ್ರಬಲ್ಲವನು, ಬುದ್ಧಿವಂತನು, ಇತರ ಸಂಪತ್ತಿನಿಂದ ಮೆರೆಯುವವನು ಮತ್ತು ಇತರರಿಂದ ಸನ್ಮಾನಿಸಲ್ಪಡುತ್ತಾನೆ. ತುಲಾ ಲಗ್ನದಲ್ಲಿ ಹುಟ್ಟಿದವನು ಕ್ಷೀಣದೇಹವುಳ್ಳವನು, ಅಲ್ಪ ಸಂತತಿಯುಳ್ಳವನು, ದೈವ ಬ್ರಾಹ್ಮಣ ಭಕ್ತಿಯುಳ್ಳವನು, ಸಂಚಾರಶೀಲನು, ಹೆಸರುವಾಸಿಯು, ಉದ್ಭವವಾದವನು, ವ್ಯಾಪಾರದಲ್ಲಿ ಚಾಣಾಕ್ಷನು, ಧೈರ್ಯವಂತನು, ನ್ಯಾಯವಂತನೂ ಆಗುತ್ತಾನೆ. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವನು ಬಾಲ್ಯಕಾಲದಲ್ಲಿ ವ್ಯಾಧಿತನು, ಗುರು ಹಿರಿಯರಿಂದ ಪರಿತ್ಯಕ್ತನು, ಕ್ರೂರ ಮೃಗಗಳಲ್ಲಿ ಆಸಕ್ತಿಯುಳ್ಳವನು, ನರಕದಿಂದ ಜಯಿಸುವವನು, ಕೈಕಾಲುಗಳಲ್ಲಿ ಚಿಹ್ನೆ ಉಳ್ಳವನು, ಅಗಲವಾದ ಎದೆಯುಳ್ಳವನು, ಧೈರ್ಯವಂತನೂ ಆಗುತ್ತಾನೆ. ಧನುರ್ಲಗ್ನದಲ್ಲಿ ಹುಟ್ಟಿದವನು ಬಲಾಢ್ಯನು, ಕುತ್ತಿಗೆ ಮತ್ತು ಮುಖ ಉದ್ದವುಳ್ಳವನು, ಅಗಲವಾದ ಕಿವಿ ಮತ್ತು ಮೂಗುಳ್ಳವನು, ಸದಾ ಕರ್ಮ ನಿರತನು, ಗಿಡ್ಡ ಪ್ರಕೃತಿಯವನು, ಸಮಾಜದಲ್ಲಿ ಮಾನ್ಯತೆ ಉಳ್ಳವನು, ಉದಾರನು, ಶತ್ರುಗಳನ್ನು ನಾಶ ಮಾಡುವವನು, ದಯಾಪರನೂ ಆಗುತ್ತಾನೆ. ಮಕರ ಲಗ್ನದಲ್ಲಿ ಹುಟ್ಟಿದವನು ಉದ್ದವಾದ ಕಾಲು ಉಳ್ಳವನು, ಆದರೆ ವೀರ್ಯವಂತನು, ಆಲಸಿಯು, ಕೊಟ್ಟ ವಾಕ್ಯದಂತೆ ನಡೆಯುವವನು, ವೃದ್ಧ, ಅಂತ್ಯಜ, ಸ್ತ್ರೀಲೋಲನು, ಭಾಗ್ಯವಂತನು, ಪ್ರವಾಸಿಯು, ಪ್ರಕೃತಿ ಉಳ್ಳವನು ಆಗುತ್ತಾನೆ. ಕುಂಭ ಲಗ್ನದಲ್ಲಿ ಹುಟ್ಟಿದವನು ಗುಪ್ತವಾದ ಪಾಪನಿರತನು, ವೃತ್ತಾಕಾರವಾದ ದೇಹವುಳ್ಳವನು, ಪರಪೀಡಕನು, ಪ್ರವಾಸಿಯು, ಅಲ್ಪಧನ ಸಂಪತ್ತುಳ್ಳವನು, ಲೋಭಿ, ಪರದ್ರವ್ಯರಲ್ಲಿ ಆಸಕ್ತಿಯುಳ್ಳವನು, ಕ್ಷಯ ಸಂಪತ್ತುಳ್ಳವನು, ಸುಗಂಧ ದ್ರವ್ಯ ಪ್ರೀತಿನೂ ಆಗುತ್ತಾನೆ. ಮೀನಲಗ್ನದಲ್ಲಿ ಹುಟ್ಟಿದವನು ಸಮಕಟ್ಟಾದ ಒಳಪುಳ್ಳ
ದೇಹವುಳ್ಳವನು ಒಳಪುಳ್ಳ ದೇಹವುಳ್ಳವನು ಒಳಿತಿರದು. ಸದಾ ಪತ್ನಿರತನು, ಜಲಸಂಬಂಧ ವ್ಯಾಪಾರದಿಂದ ಹಣ ಗಳಿಸುವವನು, ವಿದ್ಯಾವಂತನು, ಕೃತಜ್ಞನು, ಶತ್ರುಜಿತನು, ಶುಭ ದೃಷ್ಟಿಯುಳ್ಳವನು, ಭಾಗ್ಯವಂತನೂ ಆಗುತ್ತಾನೆ. ಆಯಿತಾ? ಅದು ನಾವು ಈಗ ಲಗ್ನ ಪದವನ್ನು ಯಾವ್ಯಾವ ರಾಶಿನಲ್ಲಿ ಯಾವ್ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ಏನೇನಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ರು. ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಂಡು, ದಿನಾಂಕ 28/5/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ದ್ವಾದಶಿ ಬೆಳಿಗ್ಗೆ 8:10, ನಕ್ಷತ್ರ ಚಿತ್ತೆ ಬೆಳಿಗ್ಗೆ 8:43, ಮಳೆ ರೋಹಿಣಿ 1ನೇ ಪಾದ, ರಾಹುಕಾಲ 1:56ರಿಂದ 3:32, ಗುಳಿಕ ಕಾಲ 9:08ರಿಂದ 10:44, ಯಮಗಂಡ ಕಾಲ 5:57ರಿಂದ 7:32. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಾವು ಯಾವಾಗಲೂ ನಮ್ಮ ಧರ್ಮವನ್ನು, ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ನಾವು ಆ ಒಂದು ಇದರಂತೆ ನಡಿಬೇಕು. ನಾವು ತಿಳ್ಕೊಂಡಾಗಲೇ ಮುಂದೆ ಹೋಗೋದು. ಇವತ್ತು ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.